ಶರ್ಲಿ ಅವರೇ, ನನ್ನ ಧ್ವನಿ ಎಷ್ಟಿದೆ ಅಷ್ಟನ್ನು ನಾನು ತೀರಿಸ್ಬಿಟ್ಟಿದ್ದೀನಿ, ಅರ್ಚಿದ್ದೀನಿ, ಬೇಡ್ಕೊಂಡಿದ್ದೀನಿ, ಕೂಗಾಡಿದ್ದೀನಿ. ಈಗ ನಿಮ್ಮ ಟೈಮು. ಏನಾಗ್ಬೇಕು ನಿಮ್ಗೆ? ಏನಾದರೂ ಈ ಮಕ್ಕಳಿಗೆ ಏನಾದರೂ ಫ್ಯೂಚರ್ಗೆ ಸಹಾಯ ಆಗಬೇಕು. ನಮ್ಮ ಥರ ನಂಬ್ಕೊಂಡು ಈ ಬಂದ ಬಡವರಿಗೆ ಹಾಸ್ಪಿಟ್ಲಿಗೆ ನಮ್ಗಾಗಿದ್ದ ಅನ್ಯಾಯ ಥರ ಬೇರೆ ಯಾರಿಗೂ ಆಗಬಾರ್ದು. ಚೆನ್ನಾಗಿ ಮಕ್ಕಳಿಗೆ ಯಾರಾದರೂ ಹೆಲ್ಪ್ ಮಾಡಿ ಸಹಾಯ ಮಾಡಿ. ಈ ಮಕ್ಕಳೆಲ್ಲ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ. ನಾವು ಏನು ಬದಲು ಕೊಡೋದು ಗೊತ್ತಿಲ್ಲ. ಎಲ್ಲ ಅಳ್ತಾರೆ. ನಾವೇನಾದರೂ ಹೊಡಿಯೋಕೆ ಹೋದ್ರೆ ಅಪ್ಪ ಹತ್ರ ಮಾತಾಡಬೇಕು, ಫೋನ್ ಮಾಡಿ ಕೊಡು, ನಾನು ಮಾತಾಡ್ಬೇಕು ಅಂತಾರೆ. ಮಕ್ಳಿಗೆ ಗೊತ್ತಿಲ್ವಾ? ಈ ಚಿಕ್ಕ ಮಕ್ಳಿಗೆಲ್ಲ ನಾವು ಗೊತ್ತಿಲ್ಲ, ಆಟ ಆಡ್ತಾ ಇದ್ದಾರೆ ಮೇಡಮ್. ಇಲ್ಲೇ ಅಪ್ಪ ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಬಾಮ ಆಟ ಇಟ್ಕೊಂಡು ಹೋಗಿ ಮಕ್ಕಳನ್ನ ಅಪ್ಪಗೆ ನೋಡೋಣ ಅಂತ ಕರೀತಾರೆ. ಮಕ್ಕಳು ಅಳ್ತಾರೆ, ಅಪ್ಪಗೆ ಫೋನ್ ಮಾಡಿ ಕೊಡು ಅಂತಾರೆ. ಇವನೆಲ್ಲ ಅಪ್ಪ ಹತ್ರ ಹೇಳ್ತೀನಿ ಇರು, ಅಪ್ಪ ಬರಲಿ ಅಂತಾನೆ. ಈ ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ. ನಾವು ಏನು ಮಾಡೋದು ಮೇಡಮ್? ಈ ಮಕ್ಕಳಿಗೆ ಫ್ಯೂಚರ್ಗೆ ನಾವು ಭವಿಷ್ಯ ಹೆಂಗೆ ಮೇಡಮ್ ನಾವು ನೋಡ್ತೀವಿ. 4 ಜನ ಹೆಂಗ ಮುಂದೆ ಜೀವನ ನಿಮ್ದು ಗೊತ್ತಿಲ್ಲ ಮೇಡಮ್. ಮಕ್ಕಳ ಜೊತೆಗೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಮೇಡಮ್. ಬೇರೆ ದಾರಿ ಇಲ್ಲ. 3 ಸಲ ನಾನು ಓದೆ, ಸೆಕೆಂಡ್ ಫ್ಲೋರ್ ಮಾಡಿ ಮೇಲೆ ದೇವರಿಗಾನೆ ಹುಟ್ಟಿದ ಮನುಷ್ಯನಿಗೆ ಉಂತಿಸ್ತಾನಂತೆ ದೇವರು. ನೀವು ಸುಮ್ಮನೆ ಅಲ್ಲಾಗೆ ದುವಾ ಮಾಡ್ಕೊಂಡು ಕೈ ಹಿಡ್ಕೊಂಡ್ರು ಸರ್. ನಮ್ಗೆ ನಾವೇನ್ ಸರ್ ಗಾಡ್ ಇಸ್ ಗ್ರೇಟ್. ಏನೋ ಒಂದು ಆಗತ್ತೆ. ಈ ಮಕ್ಕಳನ್ನ ಅಪ್ಪ ಪ್ರೀತಿ ಇವಾಗನೇ ಕಲ್ತ್ಕೊಂಡ್ಬಿಟ್ಟು. ನಮ್ಮಲ್ಲಿ ಒಂದು ಪದ ಇದೆ ಸರ್, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ಎವರ್ ಡಿಸ್ಕವರ್ಡ್ ಅನ್ ಅರ್ತ್. ಅವರು ಡಾಕ್ಟ್ರು ಕರೆಕ್ಟಾಗಿ ಇವ್ರಿಗೆ ಯಾರಿಗಾದ್ರೂ ಜವಾಬ್ದಾರಿಯಾಗಿ ಹಿಂಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಇದ್ದಿದ್ರೆ ಈ ಕಷ್ಟ ಬರ್ತಾನೆ. ಅನ್ಫಾರ್ಚುನೇಟ್ ನೀವು ಇಲ್ಲಿ ಏನೋ ನ್ಯಾಯ ಸಿಗುತ್ತೆ ತಿಳ್ಕೊಬಂದಿದ್ದೀರಿ. ನಿಮ್ಮ ಕಳ್ಕೊಂಡಿರೋ ಗಂಡನ ವಿಚಾರದಲ್ಲಿ ಎಷ್ಟು ನ್ಯಾಯ ಕೊಡಿಸ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆರ್ಥಿಕವಾಗಿ ಡೆಫಿನೆಟ್ಲಿ ನಿಮಗೆ ಸಹಾಯ ಬೇಕು. ನಾನು ಇದ್ರ ಮುಖಾಂತರನೇ ಅದನ್ನೇ ಕೇಳೋದು. QR ಕೋಡ್ ಹಾಕಿದ್ದಾರೆ, ನಿಮ್ಮ ಕೈಲಾದಷ್ಟು ನೀವು ನಿಂತ್ಕೊಳ್ಳಿ, ನಮ್ಮ ಕೈಲಾದಷ್ಟು ನಾವು ನಿಂತ್ಕೊಳ್ತೀವಿ. ತಗೊಳ್ಳಿ, ಸಮಾಧಾನ ಮಾಡ್ಬಿಡಿ ಸ್ವಾಮಿ.